ಈಗ ಬಂದ್ರೆ ಮಮ್ಮಿ? ಈಗ ಬಂದೆ ಮಮ್ಮಿ. ನಾನು ನಮ್ಮ ಊರಾಗಿಂದು ಒಂದು ಕ್ಲಿಪ್ ಅಂದ್ರೆ ನಮ್ಮ ಮಲ್ಲಿಕ ತೊಗೊಂಡ್ರಿ ಅಷ್ಟೊಂದು ಫೋನ್ ಚಾರ್ಜ್ ಹಾಕಿದ್ದೆ ತೊಗೊಂಬಾ ನಮ್ಮಟ ಅಂದ್ರೆ ಅವು ಸಣ್ಣವಲ್ರಿ ಮಕ್ಳು ಅವಕ್ಕೇನು ಗೊತ್ತು, ಸುಮ್ಮನೆ ತೊಗೊಂಡು ನಾ ಡಿಲೀಟ್ ಮಾಡಾಕತ್ತಿದ್ದೆ. ನಮ್ಮ ತಮ್ಮ ಇರಲ್ದಾಗ ಬಿಡಯವ ಅಂತಂದ, ಹಾಗಾಗಿ ನಾನು ಬಿಟ್ಟೇರಿ. ಮತ್ತು ನಮ್ಮ ಮಾರಿಪ ಈಗ ಬಂದ್ರೆ ಏನಮ್ಮ ಅಂತಂದು ಎಲ್ಲರಿಗೆ ನಿಮ್ಗೆ ಅನಿಸ್ಬೋದು ಎಲ್ಲಿ ಹೋಗಿದ್ದರು ಏನು ಅಂತೇಳಂದು ಫ್ರೆಂಡ್ಸ. ಒಬ್ರು ನನಗೆ ಕಮೆಂಟ್ ಮಾಡ್ತಿದ್ರಿ, ನಿಮ್ಮ ತವ್ರು ನೀವು ಹೋಗಿ ನಿಮ್ಮ ಅತ್ತೆ ಹೆಂಗದಾಳ, ನಿಮ್ಮ ತಮ್ಮರು ಹೆಂಗದಾರ, ನಿಮ್ಮ ಅವ್ವರಿಗೆ ಹೋಗಿ ಅವ್ರಿಗೆ ನೀವು ನೋಡಿ ಅವ್ರ ಜೋಡಿ ವಿಡಿಯೋ ಮಾಡಿ ಬರ್ರಿ, ನಮಗೂ ನೋಡಂಗೆ ಆಕೈತೈತಿ, ನಮಗೂ ಖುಷಿ ಆಗಕೈತಿ ಅಂತೇಳಂದು. ಮತ್ತು ಅನನ್ಯ ಅವ್ರಂತೂ ಹೊಳ್ಳಮಳ ಕಮೆಂಟ್ ಮಾಡ್ತಿದ್ರಿ, ಹೋಗಿ ಬರ್ರಿ ಆಂಟಿ ನೀವು ನಿಮ್ಮ ಊರಿಗೆ ಹೋಗಿಲ್ಲ ತವ್ರನ್ನೂ ಹೋಗಿಲ್ಲ ಅಂತೇಳಂದು. ನಾನು ಹೋಗ್ಬೇಕಂತ ಅನ್ಕೊಳಕತ್ತಿದ್ದೇರಿಪ್ಪ. ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿಪ್ಪ ಅಂತ ಹೇಳಿದ್ರೆ, ನನಗೆ ನಿನ್ನೆ ಮಧ್ಯಾಹ್ನ ನಾನು ಫೋನ್ ಹಚ್ತೀನಿ ರೀ ನಮ್ಮ ಅವ್ವಾಗ್ರಿ. ಏನು ಮಾಡಾಕತ್ತೀವಿ ಅಂದ್ರೆ ಬನ್ನಿಕೊಪ್ಪಕ್ಕೆ ಹೋಗಿದ್ರು. ನನಗೆ ಎಲ್ಲರೂ ಕಮೆಂಟ್ ಬರಾಕತ್ತಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ, ನಿಮ್ಮ ಅವ್ವಾರು ಬಂದಿದ್ರಿ ಬನ್ನಿಕೊಪ್ಪಕ್ಕೆ, ರಮ್ಮನ ಜಾತ್ರೆ ಇತ್ತು ಬಂದಿದ್ರು, ನಾವು ಮಾತಾಡ್ಸಿದ್ವಿ ಅಂತಂದ್ರೆ. ಹೌದ್ರಿ ಅಂತೇಳಂದು ನಮ್ಮ ಮತ್ತೆ ಹೊಳ್ಳಿ ಆಲೆ ನಿನ್ನೆ ಊರಿಗೆ ಹೋಗ್ಬಿಟ್ಟಿದ್ರಿ ವಾಪಸ್. ಅದಕ್ಕೆ ನಾನು ಫೋನ್ ಹಚ್ಚಿದ್ದೆ, ಏನು ಬೇವ ಬನ್ನಿಕೊಪ್ಪಕ್ಕೆ ಹೋಗಿ ಬಂದೆ ನೀನು ಅಂತ. ಹ್ಞೂ ಬಂದೆ, ಶುಕ್ರವಾರ ದಿನ ವಾಪಸ್ ಬರ್ತೀನಿ ಅಂತಂದು. ಯಾಕೆ ನಿಂದ್ರಂಗೆ ಆಗಿಲ್ಲ ನನಗೆ, ನಾನು ಹಂಗಾಗಿ ವಾಪಸ್ ಬಂದುಬಿಟ್ಟೆವ. ನಾನು ಒಂದಿನ ಇರೋದ್ರ ನಂಗೆ ರಗಡ ಆಯ್ತು, ಯಾಕೇನ ನಿಲ್ಲಂಗೆ ಆಗಲಿಲ್ಲ ಅಂದ್ಲ. ಹೌದನ್ನು ಅಂದೆ, ಏನು ಮಾಡೋಕೈತಿ ಈಗ ಅಂತಂದೆ. ಇದು ಅತ್ತಿ ಒದ್ರಾಕತ್ಲ. ಅತ್ತಿ ಅಂದ್ರೆ ನಮ್ಮ ಕಡೆ ಕೂಗೋದಕ್ಕೆ ಹಿಂಗೆ ಕರೆಯೋದಕ್ಕೆ ಹಿಂಗೆ ಅಂತಾರೆ ರೀ, ಕರೆಯಕತ್ತದ್ವ ಅದಕ್ಕೆ ಹೋದೆ ನಾನು ಅಂತಂದು ಹೋಗಿದ್ದೆ. ಸ್ವಲ್ಪ ಮೈ ಒರೆಸಿ ಬಂದೆ, ಥಂಡಿ ಬರಾಕೈತೆ ಅಂದು ಸ್ವಲ್ಪ ಒರೆಸಿ ಅಲ್ಲ ಬಗ್ಸಿದ್ದ ಮಮ್ಮಗೆ. ನೋಡ್ತಿರಪ್ಪ ಒಂದಿಟ್ಟು ನಾನು ಬರ್ತೀನಿ, ಒಂದು ಸ್ವಲ್ಪ ಜಳಕ ಪಳಕ ಮಾಡಿದರಕ ಹೋಗಿ ಅಂತಂದು ಬಂದೆವ ಅಂದ. ನಾನು ಬೇದೆ ನಮ್ಮ ಹೋಗಿ, ಯಾಕೆ ಬೇವ ಥಂಡಿ ಬರಾಕೈತೆ ಅಂದ್ರೆ ಅಲ್ಲೇ ನಿಂದ್ರಬೇಕಿಲ್ಲ ಸ್ವಲ್ಪ ಹೊತ್ತು ಅಂತಂದು. ಹೋಗ್ತೀನಿ ಈಗ ಒಂದು ಸ್ವಲ್ಪ ಜಳಕ ಮಾಡಿ ನೀರು ಇಟ್ಕೊಂಡಿನಿ ಅಂದ್ಲ. ಹೌದನ್ವ ಅಂತಂದೆ. ಅಷ್ಟಕ್ಕಿಂತ ಮಾಡಿದ್ವಿ, ಮುಗಿದು ಹೋದ್ರಿಪ್ಪ ಅಲ್ಲಿಗೆ. ಮತ್ತು ನನ್ನ ಕೆಲಸ ಏನೈತಿ ಏನಿಲ್ಲ ಅದೆಲ್ಲ ನಾವು ಸೇರಿ ಇದು ಇರ್ತಾರಲ್ಲ ಸಂಜೆ ಮುಂದೆ ಅದೆಲ್ಲ ಮಾಡಿದ್ವಿ. ಆಮೇಲೆ ರಾತ್ರಿ ನಮ್ಮ ಮಾರಿಪ ವಿಡಿಯೋ ಎಡಿಟ್ ಮಾಡಕ್ಕೆ ಬಂದು ನನಗೆ ಫೋನ್ ಬಂತು, ನಮ್ಮ ರೇಷ್ಮೆ ಮಾಡಿದ್ರಿ. ಮಾಡಿದ್ರೋಗ ಅಂದ್ರೆ ಹಿಂಗೆ ಚಾಚಿ ದೊಡ್ಡವ ಅವರು ಹರಪನ ಹೋಗಿದ್ರು, ಇಬ್ರು ಗಂಡ ಐತಿದ್ದಿಲ್ಲ. ನಮ್ಮ ರಾಜಪ್ಪನ ಆಕಿನ ಇಲ್ಲ ರೀ, ಗಂಡ ಐತಿಬ್ರು ಕೂಡ. ಅಲ್ಲಿಂದ ಹರಪನಗಿಂತ ಫೋನ್ ಹಚ್ಚಿದ್ಲು ನನಗೆ ಆಕಿ. ಹಿಂಗಂತ ದೊಡ್ಡವಾಗ ದವಾಖಾನೆ ಕರ್ಕೊಂಡು ಹೋಗಕತ್ತಾರಂತ, ದೊಡ್ಡವ ಯಾಕೆ ಹೆಂಗೆ ಮಾಡಾಕತ್ತಿದ್ಲು ಅಂತಂದು. ಹೌದನ್ನ ಅಂತಂದೆ ನಾನು. ನನಗಿಂತವೆಲ್ಲ ಕೇಳಿದ್ರೆ ಕೈಕಾಲ ಗದಗದ ನಡಗ್ತಾವ ಬಿಡವ ಅಂತಂದು. ಇಲ್ಲ ಯಾಕೆ ಸೀರಿಯಸ್ ಆಗೈತಂತ ಗಾಡಿ ಮಾಡ್ಕೊಂಡು ಗದಗಿ ಹೋದ್ರಂತ ಅಂತಂದು. ನನಗೆ ಸಮಾಧಾನ ನೋಡಿಪ್ಪ, ಭೂಮಿಗೆ ಹೇಳ್ದಂಗೆ ಆಗ್ಬಿಡೆ ನಾನು ಅಲ್ಲಿಗೆ. ಏನಪ್ಪ ಇದು ಅಂತಂದು. ನನಗೆ ಒಂದು 2-3 ದಿನ ಮುಂಚೆ ನನಗೆ ನಮ್ಮ ಅತ್ತಿ ಕಣ್ಣಾಗ ಕಡ್ದಂಗೆ ಹಾಕತ್ತಾಡ್ರಿ, ಕಣ್ಣಾಗ ಬಂದಂಗೆ ಹಾಕತ್ತಾಡ್ರಿ. ಫೋನ್ ಹಚ್ಚಿ ನಾನು ನಮ್ಮ ಅತ್ತಿಗೆ ಫೋನ್ ಹಚ್ಚಿ ನಿಮ್ಮವ್ ಕೈ ಕೊಡ್ಬೇಕನ್ವ ಅಂತಂದು. ಪಾತಕ್ಕೆ ಎತ್ತಿಲ್ಲ ಅತ್ತಿ ಕೈ ಕೊಡುವ ಅಂದೆ. ನಿಮ್ಮವ್ ಕೈ ಕೊಡ್ಬೇಕಂದೇವ, ನಮ್ಮವ್ ಕಡೆ ಕೊಡಂಗಿಲ್ವ, ಆಕಿ ಕಡೆ ಬೇಕಾದ ಆಕಿ ಫೋನ್ ಹಚ್ತೀನಿ ನಾನು, ನೀನು ಮಾತಾಡಕ್ಕೆ ಹಚ್ಚಿ ಬೇಯ್ತಿ ನಾನು ಅಂತಂದು. ಹೌದನ್ವ ಮಾತಾಡ ಅವ್ರು ಇಲ್ವಾ ಊರು ಹೋಗ್ಯಾರ ಹರಪನಳ್ಳಿಗೆ ಹೋಗ್ಯಾರ ಅನ್ನಕತ್ಲ, ಬರ್ತಾರ ತಗ ಅಂತಂದೆ. ರೇಷ್ಮನ್ ಭಾಳ ನೆನೆಸಿದ್ಲು ರೀ. ರೇಷ್ಮಾಗ ನೆನೆಸಿ ಆಮೇಲೆ ಕಡೆ ನೀನು ಬಾರ ಉರಿಸಿಗೆ ಅಂದ. ಹ್ಞೂ ಬೇಯ್ತಿ ಬರ್ತೀನಿ, ಉರಿಸಿ ಬರ್ಬೇಕಂತ ನಾನು ನಿಂತ್ಕೊಂಡು ನಾನು ಇನ್ನಾರು ಎಲ್ಲೈತಿ ಉರ್ಸು ಭಾಳ ದಿನ ಉಳಿದ್ರೆ ಎಲ್ಲ ಬರ್ತೀನಿ ಅಂತಂದು. ಹ್ಞೂ ಬಾ ತಪ್ಪಿಸ್ಬಾ ನೋಡಂತ. ಹ್ಞೂ ಅಂತಂದೆ. ಅಷ್ಟಾಗಿದ್ಮೇಲೆ ಮತ್ತು ಅದು ಮುಗೀತು. ಮಾತಾಡಿದ್ದೆ ನಿನ್ನ ಮೊನ್ನೆ ಮಾತಾಡಿದ್ದೆ ಆಕಿ ಜೋಡಿ ಅಷ್ಟು ಮಾತಾಡಿದ್ಮೇಲೆ ನಿನ್ನೆ ನಮ್ಮ ರೇಷ್ಮಾ ಫೋನ್ ಹಚ್ಚಿ ಸೀರಿಯಸ್ ಐತೆ ಅಂತ ದವಾಖಾನೆ ಕರ್ಕೊಂಡು ಹೋಗ್ಯಾರ ಅಂತಂದು. ಹೌದನ್ವ ಅಂದೆ. ಮಕ್ಕೊಂಡು ನಾನು ಎದಿ ಡಬ ಬಡ್ಕೊಳಕತ್ರಿ ಆಗಲಿ 11 ಏನು ಆಗಿತ್ತ ನೋಡ್ರಿಪ್ಪ. 12ಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ರೀ, 12 ಗಂಟೆ ಆಗಿದ್ದಿಲ್ಲ. ಆವಾಗ ಅಲ್ಲೇ ಫೋನ್ ಬಂತ್ರಿ, ನಮ್ಮ ಅತ್ತಿ ಇದು ಆದ್ಲು ಅಂತ ಹೇಳಂದು, ನಮ್ಮನ್ನು ಬಿಟ್ಟು ಹೋದ್ಲು ಅಂತ ಹೇಳಂದು. ಇವ ನನಗೆ ಎಷ್ಟು ಸಂಕಟ ಆತ್ರಿಪ್ಪ ನನಗ್ರಿ. ನಮ್ಮ ಅತ್ತಿನ ಎಲ್ಲ ಇದ್ಲಿರಿಪ್ಪ ನಮಗೆ. ನಮ್ಮ ಅಪ್ಪದ ನಮಗೆ ಅಷ್ಟು ಹತ್ತಲಿಲ್ಲ. ನಮಗೆ ಒಂದು ಅಂಗಿ ತೊಟ್ವಿ, ನಾವು ಒಂದು ಏನು ಉಣ್ಣೋದು ಚಲೋತ್ನಾಗಿ ನಾವು ಯಾರ ಮನೆಗೆ ಏನು ಹೋಗ್ಲಾರ್ದಂಗೆ ನಾವು ಮನ್ಯಾಗ ಮಾಡ್ಕೊಂಡು ತಿನ್ನಾಕತ್ತಿದ್ವಿ ಅಂದ್ರೆ ನಮ್ಮ ಅತ್ತಿ ನಮಗೆ ಅಷ್ಟು ಮಾಡಿದ್ ನೋಡ್ರಿಪ್ಪ. ನಮ್ಮ ತಮ್ಮರು ಅದ ನೋಡ್ರಿ, ಇವತ್ತು ಹೇಳತ್ತಿತ್ತಂದ್ರೆ ನಮ್ಮ ತಮ್ಮರು ರೀ. ನಮಗಷ್ಟು ನಮ್ಮ ಅಪ್ಪಂದು ಹತ್ತಲಿಲ್ಲ ಎತ್ತಿ. ನನಗೆ ನಿಮ್ದು ನಾವು ಕಣ್ಣು ನಮಗೆ ಯಾವಾಗ ಬುದ್ಧಿ ಬರೋಕಾಯ್ತು ಅವಾಗಿದ್ದ ನಮ್ಮ ಅತ್ತಿನ ಅದಾಡ್ರಿ ನಮ್ಮ ಜೋಡಿ ರೀ. ನಮ್ಮ ದುನ್ಯಾದೊಳಗೆ ಅತ್ತಿ ಅಂತಂದ್ರೆ ಯಾರು ಇರೋಕಿಲ್ ಬಿಡ್ರಿಪ್ಪ, ಆ ಥರ ಅತ್ತಿ ನಮಗೆ ಅದಾಡ್ರಿ. ಆಕಿನೂ ಅಂತದ್ದು ನನ್ನ ಸೊಸಿ ಅಂತ ಸೊಸಿನ ಇಲ್ಲ, ನನ್ನ ಹಳೆಯರಂತ ಅಳಿಯನೂ ಇಲ್ಲ ಅಂತದ್ಲಿ ರೀ ನಮ್ಮ ಅತ್ತಿ ರೀ. ನಾನು ಹೋದ್ನಿ ಅಂದ್ರೆ ಸಾಕು, ಏಳ ಮೊಟ ಬಿಡ್ತಿದ್ದಿಲ್ಲ. ಎಳೆವ ನೀ ರೊಟ್ಟಿ ತಿನ್ನು, ಎಳೆವ ನಿನ್ನ ಪಲ್ಯ ಅದನ್ನು ಮಾಡಿ ನಿನಗೆ ಅದು ಚಲೋ ಅಂತೇಳಂದು ಅಂತಿತ್ರಿ ನಮ್ಮ ಅತ್ತಿಗೆ. ಅದು ಕಾಲು ನೋವು ಅಂತ ಬಂದದ್ದು ಅಂದ ನೋಡ್ರಿಪ್ಪ. ಅದು ನೆತ್ತಿಗೆ ಆಗ್ಬಿಡ್ತನ್ರಿ ನಿನ್ನೆದು. ಅದು ಏನು ಕಾಲಿಗೆಲ್ಲ ಇದಾಗಿತ್ತಲ್ರಿ ಹೇಳಕ್ಕೆ ಬರಲ್ದಂಗೆ ಅದು ನೆತ್ತಿಗೆ ಹೊಡೆದ್ಬಿಟ್ಟೈತ್ರಿ ನಿನ್ನೆ. ಅದು ಬಂದದ್ದಕ್ಕೆ ನಮ್ಮ ಅತ್ತಿಗೆ ಹೋಗ್ಲೇ ಇಲ್ಲ ರೀಪ. ನನಗೆ ಇವತ್ತು ಹೋಗ್ಬೇಕಾತಂದ್ರೆ ನನಗೆ ಎಷ್ಟು ಸಂಕಟ ಆಗಿರ್ಬಾರ್ದ್ರಿ. ನನಗೆ ಎಷ್ಟು ನೋವಾಗೈತಿ ನನಗೆ ಅಂತ ಹೇಳಿದ್ರೆ ಆ ದೇವ್ರ ಪರಮಾತ್ಮ ಒಪ್ಪೋಗೋ ಗೊತ್ತಿಲ್ಲ ನನಗೆ.
ಬೆಳ್ತಾನ ನಾನು ಮಕ್ಕೊಂದಿಲ್ರಿಪ್ಪ. ನಾನು ಹಿಂಗೆ ಕಣ್ಣ ನೀರು ಹಂಗೆ ದಳ 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 ಹಿಂಗೆ ಹೋಗಕತ್ತು. ನಾನು ಎಲ್ಲರೂ ಹೇಳ್ತಿದ್ರಿ ನಿಮ್ಮ ಫ್ಯಾಮ್ಲಿದು ವಿಡಿಯೋ ಮಾಡ್ರಿ ಅಂಥೇಳಿ ಅಂದು. ಇವತ್ತು ನಮ್ಮ ಮತ್ತಿಲ್ಲ ಅಂಥೇಳಿ ಅಂದು ನನಗೆ ಅರ್ಗಿಸ್ಕೊಳಕ್ಕೆ ಆಗೋಲ್ತ್ರಿ. ಅದು ನನ್ನ ಮತ್ತಿಲ್ಲ ಅನ್ನೋದು ನನ್ನ ನೆನಪಿಸ್ಕೊಳಕನ ಆಗೋಲ್ತ್ರಿ ನನಗೆ ರೀ. ನನಗೆ ಯಾರು ಎಲ್ಲಾರ ಇಂಥ ಕಾಲಾಗ್ಯಾರ ಅಂತಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಒಂಥರ ಭಯ ರೀ. ಅಲ್ಲಿ ಹೋಗಿ ನೋಡಬೇಕು ಮಾಡ್ಬೇಕಂದ್ರೆ ಇವತ್ತು ನಮ್ಮ ಅತ್ತಿ ಮೈ ತೊಳೆಯೋದಾಗಿರ್ಬೇಕು, ನಮ್ಮ ಅತ್ತಿ ಮಗ್ಗಲ್ದಾಗ ಕುಂತಿರೋದಾಗಿರ್ಬೋದು, ನಮ್ಗೆ ಏನು ಭಯ ಇಲ್ಲ, ಏನೇನು ಇಲ್ಲ ರೀಪ್ಪ ನಮಗೆ ರೀ. ನನಗೆ ನಮ್ಮ ಅತ್ತೆ ಹಂಗೆ ಈಗ ಎದ್ದು ಬರ್ತಾನ ನಂಗೆ ಕಾಣಕತ್ತಿದ್ರಿ ನಮ್ಮ ಅತ್ತಿ ರೀ. ನಮ್ಮ ಅತ್ತಿ ಇಲ್ಲ ಅಂತ ಅನ್ನೋದು ನನಗೆ ನೆನೆಸ್ಕೊಳಕ್ಕೆ ನಿಜವಾಗ್ಲೂ ಹೇಳ್ತೀನಿ ರೀ. ನಮಗೆ ಸಣ್ಣ ಹುಡುಗಿದ್ದಂಗೆ ನಾನು ಇನ್ನೂ ಆಕೆಗೆ ನಾನು ಎಷ್ಟು ಸಲ ಹೋಗ್ತೀನಿ ಅಷ್ಟು ಸಲ ಹಂಗೆ ನಮ್ಮ ಅತ್ತಿಗೆ ರೊಕ್ಕ ಕೊಡೋಕ್ಕಿಲ್ಲ ನನಗೆ. ನಾನು ಬರ್ಸ ಅನ್ಸೋದು ಆಕೆ ಕಡೆ ಇದ್ದಷ್ಟು ರೀ, 10 ಆಗಲಿ 20 ಆಗಲಿ 100 ಆಗಲಿ 50 ಆಗಲಿ ಹಂಗೆ ಕೊಡೋಕ್ಕಿಲ್ಲ ನಮ್ಮ ಅತ್ತಿ. ತಗೋ ಅಂತ ಮೊನ್ನೆ ಯಾವಾಗ ನೋಡ್ರಿ, ಮೊನ್ನೆ ಸಲ ಲಾಸ್ಟ್ ನಾನು ಬರೋ ಮುಂದೆ ಅಷ್ಟನ ನಮ್ಮ ಅತ್ತಿ ಕೈಯಾಗ ರೊಕ್ಕ ಕೊಟ್ಟು ಬಂದಿದ್ರಿ. ಅಲ್ಲಿ ಮಟ್ಟ ಆಕಿ 1 ರೂಪಾಯಿ ನನ್ನ ಕಡೆ ಇಸ್ಕೊಂಡಿಲ್ರಿ. ಆಕಿ ಬೇಡ ಇವ ನಿಂದ ನಿನ್ನ ರಗಡು ಅಂತೇಳಿ ಅಂದು ನನಗೆ ಅಷ್ಟು ಸಣ್ಣ ಹುಡುಗಿಗತ್ತೆ ನೋಡ್ಕೊಂಡು ಸ್ವಸ್ಥರಿಗೆ ಸಿರಿ ಮಾಡೋದು ಬಂತಂದ್ರೆ ಮಾಡಿಲ್ರಿ ನಮ್ಮ ಅತ್ತಿ. ನನ್ನ ಕರೆದು ಇವ ನಮ್ಮ ಅತ್ತಿ ಇನ್ನೆಲ್ಲಿ ಹುಡುಕಿದ್ರೆ ಸಿಗ್ತಾಳ್ರಿಪ್ಪ ನಮ್ಮ ಅತ್ತಿ ರೀ. ನನಗೆ ಅದನ್ನು ನೆನೆಸ್ಕೊಳಕನ ಆಗೋಲ್ತ್ರಿ ನನಗೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ. ನೀವು ಹುಡುಗರು ಹೋದ್ರೆ ಸಹಿತ ಅವಕ್ಕೆ ಅಷ್ಟು ಜೀವ ಮಾಡ್ಯಾವ್ರಿ. ಅವಕ್ಕೂ ನನ್ನ 2 ಮಕ್ಳು ಹೋದ್ನಂದ್ರೆ ತಗೋರಿ ನೀವು ಅಲ್ಲೇ ಅವಲಕ್ಕಿ ಪವಲಕ್ಕಿ ಮಾಡ್ಕೊತೀನ್ರಿ, ಮ್ಯಾಗಿ ಮಾಡ್ಕೊತೀರಿ ಅಂತ ಅಂಗಡಿಯಾಗಿಂದ ತಗೊಂಡ್ ಕೊಟ್ಟಾಡ್ರಿ ಆ ಹುಡುಗರಿಗೆ ನಮ್ಮ ಅತ್ತಿ ಹೆಂಗೆ ನನಗೆ ಅದನ್ನ ಕಣ್ಣಾಗ ಇವತ್ತು ನನಗೆ ನಮ್ಮ ಅತ್ತಿ ತುಂಬಿಕೊಂಬಿಟ್ಟಾಡ್ರಿಪ್ಪ ನನಗೆ ರೀ. ನನಗೆ ಅದನ್ನು ನೆನಪು ಇದನ್ನು ಮಾಡೋಕೆ ಆಗೋಲ್ತ್ರಿ ನನಗೆ ರೀ. ನನಗೆ ಇವತ್ತು ವಿಡಿಯೋ ಕರೆ ಹೇಳ್ಬೇಕಂದ್ರೆ ನನಗೆ ವಿಡಿಯೋ ಮಾಡೋದು ಇಷ್ಟನೇ ಇದ್ದಿಲ್ಲ ನಿಜವಾಗಿ ಹೇಳ್ಬೇಕಂದ್ರೆ. ನಮ್ಮ ಮಾರಿಪ ಅಂದು ಇಲ್ಲಮ್ಮ ಎಲ್ಲರೂ ಕೇಳ್ತಿರ್ತಾರೆ, ಆಮೇಲೆ ಇದು ಮಾಡ್ಕೋಬೇಡ ನೀನು ಹೇಳೇ ಇಲ್ಲಲ್ಲ ಅಂತಂದ್ರೆ ಆಮೇಲೆ ಕಡೆ ಇದು ಹಾಕಿವಿ ನಾವು. ನೀನು ಹೇಳಿಬಿಡು ಬಾ, 1-2 ನಿಮಿಷ ಆಗೋಲ್ದಕ್ಕ ನೀನು ಹೇಳಿಬಿಡು ಅಂತೇಳಿ ಅಂದು ಅದಕ್ಕೆ ನಿಮ್ಮ ಇದ್ರಿಗೆ ಹೇಳಕೋತೀನಿರಿಪ್ಪ. ನನ್ನ ತವ್ರ ಮನೆ ಫ್ಯಾಮ್ಲಿ ಒಳಗೆ ಒಬ್ರು ಕಡಿಮೆ ಆದ್ರಿ. ಇವತ್ತಿಂದ ನಮ್ಮದ್ರೊಳಗೆ ಒಬ್ರು ಬರಂಗಿಲ್ಲ ರೀ. ಎಲ್ಲಿ ರೀ ಅಲ್ಲಿ ನಮ್ಮ ಅತ್ತಿ ಅಂತಂದ್ರೆ ನಮಗೆ ಪಂಚ ಪ್ರಾಣ ರೀ. ನಮ್ಮ ಅತ್ತಿ ರೀ ಒಂದೇನೋ ನಮ್ಮ ಮನೆಯೊಳಗೆ ಫಂಕ್ಷನ್ ಇರಲಿ ಏನಿರಲಿ ನಮ್ಮ ಅತ್ತಿನ ಎಲ್ಲ ತರ್ತಿದ್ಲು ರೀ. ಆಕಿದ ಹಿರಿಯತ್ತಂದ್ರಿ ನಮ್ಮ ಅತ್ತಿದ್ರಿ. ನಮ್ಮವ್ವ ನಮ್ಮ ಅತ್ತಿ ಏನಾರ ಜಗಳ ಬಂದ್ರು ಸಹಿತ ಯಾರ ಮಕ್ಳು ತಾಯಿ ಪರ್ವ ನಿಂದಿರ್ತಾರಂತ ನಾವು ಹಂಗಲ್ರಿ. ನಾವು ನಮ್ಮ ಅತ್ತಿ ಪರ್ವ ನಿಂದಿರ್ತಿದ್ವಿ. ನಾವು ನಿನ್ ಬಾ ಎಲ್ಲ ಏನಲ್ಲ ನೀನು ಸುಮ್ಮನೆ ಕುಂದ್ರಿ. ಯಾಕಂದ್ರೆ ನಮ್ಮ ಅತ್ತಿ ಹಂಗಿದ್ಲು ರೀ. ನಮ್ಮ ಅತ್ತಿ ಹಂಗ ಅಂತ ನಮಗೆ ಗೊತ್ತಿತ್ತು ರೀ. ನಮ್ಮ ಅತ್ತಿ ಹಿಂಗದ ಅನ್ನೋದು ನಮಗೆ ಗೊತ್ತಿತ್ತು. ನಮ್ಮ ಅವ್ವಗ ಬೇಕಿ ನಿನ್ನ ಬಾಯೆಲ್ಲ ನೀನು ಸುಮ್ಮನೆ ಕುಂದ್ರು. ನೀ ಅತ್ತಿ ಜೋಡಿ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ ನೋಡುವ, ನೀನು ಜಗಳ ಮಾಡಬೇಡ ಅಂತಿದ್ವಿ ರೀ ನಾವು. ನಮ್ಮ ಅಪ್ಪ ಹೋಗಿದ್ಮೇಲೆ ನಮಗೆ ಏನು ಇದು ಅನ್ನಿಸ್ಲಿಲ್ಲ ರೀ. ನಮ್ಮ ಅತ್ತೆ ಅದೊಳಗೆ ಗುಡ್ದಂತ ಕೇಳ್ತಿದ್ದೆ ನಾನು. ಉಣ್ಣಾಕತ್ತಿತ್ರಿ ನಮ್ಮ ಅತ್ತಿ ತಿತ್ತಾಗ್ರಿ ಕೈಯಾಗ ಇದು ಬಂದಿತ್ರಿ, ಶಕ್ತಿ ಬಂದಿತ್ರಿ, ನರ್ದಾಗೆಲ್ಲ ಶಕ್ತಿ ಬಂದಿದ್ರಿ. ಇಲ್ಲತ್ತಂದ್ರೆ ಕೈ ಕಾಲು ಕಡೆ ಬಿದ್ದು ಹೋಗಿದ್ರಿ ಅವು. ಏನೂ ಗೊತ್ತಿಲ್ಲ ರೀ. ನಮ್ಮ ತಮ್ಮರು ಹೋಗಿ ಇದ್ರಾಗ ದವಾಖಾನೆ ಒಳಗೆ ತೋರಿಸಿ ಬಂದ್ರಲ್ಲಿ. ಅಲ್ಲಿ ಹೋಗಿ ಬಂದಿದ್ಮೇಲೆ ಎಷ್ಟು ದಿನದ ಮೇಲೆ ಮತ್ತು ಅವು ಇಂಜೆಕ್ಷನ್ ಬರ್ದು ಕೊಟ್ಟಿದ್ದವೆಲ್ಲ ಮಾಡಿಸಿದ ಮೇಲೆ ಹಾಕಿ ಕೊಟ್ಟು ಕಲಿಸ್ಕೊಟ್ಟಿದ್ದು ಉಣ್ಣಾಕತ್ತಿದ್ರಿ, ನೀರು ಕುಡಿಯಾಕತ್ತಿದ್ಲು. ನನಗೆಂತ ಖುಷಿ ರೀ ನನಗೆ ರೀ. ಯಪ್ಪ ನನಗೆ ಹೊಟ್ಟೆ ತುಂಬ್ದಂಗೆ ಆಗಿತ್ತು ನೋಡ್ರಿ. ನಮ್ಮ ಅತ್ತಿದ್ದು ಅದನ್ನು ಕೇಳಿ ಉಣ್ಣಾಕತ್ತಾಳವ ಅಂತ ಅಂದರು. ಇವ್ವ ನನ್ನ ಸಾಕುವ ಖಾಲಿ ಒಂದು ಸ್ವಲ್ಪ ಇದು ಬಂದ್ಬಿಟ್ರೆ ಸಾಕು, ಶಕ್ತಿ ಬಂದು ಸಾಕಾಕಿ ಬರೀ ತೆಳಿಕೆ ಅಂತ ಅಡ್ಡಾಡಿದ್ರೆ ಸಾಕಾಕಿಗೆ ಏನೋ ಎದ್ನಿಲ್ಲ ಅಷ್ಟನ್ನು ಬೇಡ ಬೇಕಾದ್ರೆ ದೇವ್ರು ಅಷ್ಟರ ಆಕಿಗೆ ಕರುಣಿಸಪ್ಪ ಅಂಥೇಳಿ ಬೇಡ್ಕೊತಿದ್ವಿ ನಾವು. ನಿನ್ನೆ ಆದ್ರೂ ನಾನು ಹಂಗೆ ಬೇಡ್ಕೊಂಡಿಲ್ಲ. ನಾನು ಉಗುಳು ಮಾಡಿ ಚೆಲ್ಲು ತಂದೆ ನೀನು, ನಮ್ಮ ಅತ್ತಿಗೆ ಏನು ಅಂತದ ಆಯಿತು ಅಂತ ಕೇಳ್ಸಕ್ಕೆ ಹಚ್ಬೇಡಪ್ಪ ತಂದೆ ನೀನು, ನನಗೆ ತಡ್ಕೊಳ್ಳೋಂಥ ಶಕ್ತಿ ಇಲ್ಲ ಅಂತಂದು ಹೇಳಿರಿ. ಆದರೂ ಅದನ್ನು ನಮ್ಮ ದೇವ್ರಿಗೆ ಮನಸ್ಸಿಗೆ ಬರಲಿಲ್ಲ, ಏನೋ ಗೊತ್ತಿಲ್ಲ. ನಿನ್ನೆ 3ನೇ ರೋಜಾ ರೀ. ನಮ್ಮ ದೊಡ್ಡ ಭಯ್ಯ ನಾನು ಯಾರು ಅಂದ್ರು ನೋಡ್ರಿ, ನಿನ್ನೆ ಬಿ ಫಾತಿಮಾರು ಒಲ್ಲಿ ಎಲ್ಲಾರು ಅಂತಾರಲ್ಲ ಬಿ ಫಾತಿಮಾರು ಅವ್ರು ಇಂಥ ಕಾಲ ದಿನ ಅಂತ ನಮ್ಮ ಅತ್ತಿರಿ. ನಮ್ಮ ಅತ್ತಿ ಹೋದ್ಲು ಅನ್ನೋದು ಅಷ್ಟೇ ರೀ. ಆದ್ರೆ ನೋಡ್ರಿ ಒಳ್ಳೆ ದಿನದಾಗ ಹೋದ್ರಿ, ಒಳ್ಳೆ ಇದ್ರೊಳಗೆ ಹೋದ್ರಿ. ನಮ್ಮ ಅತ್ತಿನ ರಂಜಾನ್ ತಿಂಗಳು ಏನು ಮಾಡ್ಬೇಕ್ರಿ. ನಮ್ಮ ಅತ್ತಿ ಅಷ್ಟು ಒಳ್ಳೆಕನೇ ಇದ್ಲರಿಪ್ಪ. ನಮ್ಮ ಅತ್ತಿ ಅಷ್ಟು ಇದಿದ್ರಿ ಯಾರಿಗೂ ಬೇಡಾಗಿದ್ದಿಲ್ರಿ. ಇವತ್ತು ಜನ ನೋಡಿದ್ನಿ ಅಂದ್ರಿ ಆ ಟೂರ್ ಐತ್ರಿ ನಮ್ಮದು. ಜನ ಹಂಗೆ ಮುಕ್ಕರು ಕೊಟ್ಟು ಬಿದ್ದಿದ್ರು ನೋಡ್ರಿಪ್ಪ ಇವತ್ತು ರೀ. ಅಷ್ಟು ಜನ ರೀ ಇವತ್ತು ನಾನು ನಮ್ಮ ಅತ್ತಿ ಕಳಿಸಿ ಬರ್ಬೇಕಾದ್ರೆ ನನಗೆ ಭಾಳ ಅಂದ್ರೆ ಭಾಳ ದುಃಖ ಆತ್ರಿ ನನಗೆ ರೀ. ನನಗೆ ಭಾಳ ಕೆಟ್ಟ ಅನ್ನಿಸ್ತೀರಿಪ್ಪ ನನಗೆ ರೀ. ನನಗೆ ಎಷ್ಟು ನೋವಾಗತೈತಿ ಅಂತ ಹೇಳಿದ್ರೆ ನನಗೆ ಅದನ್ನ ಇನ್ನೂ ನನಗೆ ಇದನ್ನು ಮಾಡ್ಕೊಳಕನ ಆಗಕತ್ತಿಲ್ಲ. ನನಗೆ ಸ್ವಲ್ಪ ನನಗೆ ಸಮಾಧಾನ ಆಗಕತ್ತಿಲ್ಲ ರೀ. ನನ್ನ ಹೊಟ್ಟೆ ಹಂಗೆ ಇನ್ನೂ ಹಿಂಗೆ ಇದಂಗೆ ಆಗತೈತಿ ನನಗೆ. ಹೆಂಗಪ್ಪ ಮರಿಬೇಕು ನಮ್ಮ ಅತ್ತಿಗೆ ಅನ್ನಕತ್ತೈತ್ರಿ. ನಮ್ಮ ಅತ್ತಿ ಹುಡುಕಿದ್ರೆ ಸಿಗಲ್ಲ ರೀ. ಇನ್ನು ಹೋದ್ರೆ ನಮ್ಮ ಅತ್ತಿ ಬರ್ಲಾರ್ದ ಜಾಗಕ್ಕೆ ಹೋಗ್ಬಿಟ್ಲ ರೀ. ಇನ್ನಕ್ಕೆ